ಸೆಡ್ಡು ಹೊಡೆಯುವಂತ ಮಶ್ರೂಮ್ ಅಂತಂದ್ರೆ ಯಾರಿಗಿಷ್ಟ ಇಲ್ಲ. ಅದರಲ್ಲೂ ಆಯಿಸ್ಟರ್ ಮಶ್ರೂಮ್ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಅಷ್ಟೊಂದು ಬೇಡಿಕೆ ಅದಕ್ಕೆ. ಸೊ ಇವತ್ತು ನಾವು ಆಯಿಸ್ಟರ್ ಮಶ್ರೂಮ್ ಅನ್ನ ಯಾವ ರೀತಿಯಾಗಿ ಕಲ್ಟಿವೇಶನ್ ಮಾಡಬೇಕು, ಮತ್ತೆ ಅದಕ್ಕೆ ಆಗುವಂತಹ ಲಾಭ ನಷ್ಟ ಹೇಗಿರುತ್ತೆ, ಮತ್ತೆ ಅದಕ್ಕೆ ತಗುಲುವಂತಹ ಖರ್ಚುಗಳು ಹೇಗಿರುತ್ತೆ, ಮತ್ತೆ ಅದನ್ನ ಹೇಗೆ ಮಾಡಿದ್ರೆ ಅಂದ್ರೆ ಅದರ ಮಾಡುವಂತಹ ಕ್ರಮಗಳು ಯಾವ ರೀತಿಯಾಗಿರ್ಬೇಕು, ಬನ್ನಿ ಅದರ ಕುರಿತಾಗಿ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತಾರೆ ಯುವ ರೈತರಾದಂತಹ ಕಾರ್ತಿಕ್ ಅವರು. ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನೀವು? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಮಶ್ರೂಮ್ ಕಲ್ಟಿವೇಶನ್ ಅಂತಂದ್ರೆ ರೈತರು ಸ್ವಲ್ಪ ಹೆದರ್ತಾರೆ. ಅಂತಂದ್ರೆ ಆರಂಭದಲ್ಲಿ ಏನಾದ್ರೂ ಅಂದ್ರೆ ಸ್ವಲ್ಪ ಅದ್ರ ಬಗ್ಗೆ ಅರಿವಿಲ್ಲದೆ ಹಂಗೆ ಮಾಡ್ತಾ ಹೋದ್ರೆ ನಷ್ಟ ಆಗ್ಬಿಡತ್ತೆ, ದುಡ್ಡು ಹಾಕಿ ಲಾಸ್ ಆಗ್ಬಿಡ್ತೀವಿ ಅಂತ ಹೇಳಿ. ಸೊ ನಿಮ್ಮ ಪ್ರಕಾರ ಈ ಮಶ್ರೂಮ್ ಕಲ್ಟಿವೇಶನ್ ಅನ್ನ ಎಲ್ರು ಮಾಡಬಹುದಾ? ಒಂದು ನಿಮ್ ಕಡೆ ಇರುವಂತಹ ಮಶ್ರೂಮ್ ಯಾವ್ದು, ಅದ್ರ ಬಗ್ಗೆ ಹಂತ ಹಂತವಾಗಿ ನಮಗೆ ಇಂಚಿಂಚು ಮಾಹಿತಿ ಬೇಕಾಗಿತ್ತು. ಓವರ್ ಟು ಯು ಸರ್. ಹೌದು, ಮಶ್ರೂಮ್ ಯಾರು ಬೇಕಾದ್ರೂ ಬೆಳಿಬಹುದು. ಅವರೇ ಬೆಳಿಬೇಕು ಇವರೇ ಬೆಳಿಬೇಕು ಅಂತ ಏನ್ ಡಿಫ್ರೆನ್ಸ್ ಇಲ್ಲ, ಯಾರು ಬೇಕಾದ್ರೂ ಬೆಳಿಬಹುದು. ಅದರಲ್ಲೂ ಇತ್ತೀಚೆಗೆ ಯೂತ್ಸ್ ತುಂಬಾ ಅಟ್ರಾಕ್ಟಿವ್ ಆಗ್ತಾ ಇದ್ದೀವಿ, ನಾನು ಕೂಡ ಸೇರಿ ತುಂಬಾ ಅಟ್ರಾಕ್ಟಿವ್ ಆಗ್ತಾ ಇದೀವಿ. ಕಾರಣ ಏನು ಅಂದ್ರೆ ಈ ಸಿಟಿ ಹತ್ರ ಇದ್ರೆ ಮಾರ್ಕೆಟಿಂಗ್ ಈಸಿ ಆಗುತ್ತೆ. ಸೊ ಮಾಡುವಂತ ವಿಧಾನ ಈಸಿ, ಕಂಪನಿಗಳು ಇದೆಲ್ಲ ಏನೇನೋ ಕಾರಣ ಇಟ್ಕೊಂಡು ಯೂತ್ಸ್ ಅಟ್ರಾಕ್ಟಿವ್ ಆಗ್ತಿದ್ದಾರೆ. ಯೂತ್ಸ್ ಅಲ್ಲದೆ ಬೇರೆ ಯಾರು ಕೂಡ ಮಾಡಬಹುದು. ರೈತರು ಹಳ್ಳಿಗಳಲ್ಲಿ ಮಾಡಬಹುದು. ಇತ್ತೀಚೆಗೆ ತುಂಬಾ ಜನ ಹಳ್ಳಿಗಳಲ್ಲೇ ಶುರು ಮಾಡಿದ್ದಾರೆ. ಮತ್ತೆ ನಾವು ಮಾಡ್ತಿರುವಂತಹ ಮಶ್ರೂಮ್ ಬೆಳಿತಿರುವಂತದ್ದು ಆಯಿಸ್ಟರ್ ಮಶ್ರೂಮ್ ಅಂತ, ಆಯಿಸ್ಟರ್ ಅಲ್ಲಿ ಗ್ರೇ ಅಂತ ನಾವು ಬೆಳಿತಾ ಇದೀವಿ. ಸೊ ಮಾರ್ಕೆಟಿಂಗ್ ಚೆನ್ನಾಗಿದೆ ಅಂಡ್ ಮೈನ್ ಲಾಸು ಲಾಭ ಅಂತ ಏನಿಲ್ಲ ಮೇಡಮ್. ಇವಾಗ ನಾನು ಯಾವುದೇ ಕೆಲಸ, ಇವಾಗ ನಾನು ಒಂದು ಕಾರ್ಪೊರೇಟ್ ಕಂಪ್ನಿ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ನಾನು ಚೆನ್ನಾಗಿ ಕೆಲಸ ಮಾಡಿದ್ರೆ ನಂಗೆ ಪ್ರಮೋಷನ್ ಸಿಗುತ್ತೆ, ನಾನು ಚೆನ್ನಾಗಿ ಕೆಲಸ ಮಾಡಿದ್ರೆ ನಂಗೆ ಪ್ರಮೋಷನ್ ಸಿಗಲ್ಲ. ಸೊ ಇದ್ರಲ್ಲೂ ಕೂಡ ಅಷ್ಟೇ, ನಾನು ಚೆನ್ನಾಗಿ ಬೆಳೆದಿ ನಾನು ಚೆನ್ನಾಗಿ ಅದಕ್ಕೆ ಒಳ್ಳೆ ಟೈಮ್ ಕೊಟ್ರೆ ಸೊ ಬೆಳೆ ಚೆನ್ನಾಗಿ ಬರುತ್ತೆ, ನಂಗೆ ಒಳ್ಳೆ ಲಾಭ ಸಿಗುತ್ತೆ. ಸರ್ ಇದ್ರ ಬಗ್ಗೆ ನಿಮ್ಗೆ ಹಿಂದೆ ಏನಾದ್ರೂ ನಾಲೆಜ್ ಇತ್ತಾ? ಅಂತಂದ್ರೆ ಮಶ್ರೂಮ್ ಕಲ್ಟಿವೇಶನ್ ನ ಹೆಂಗ್ ಮಾಡ್ಬೇಕು, ಅಥವಾ ಯಾರಾದ್ರೂ ನಿಮ್ಮ ಹತ್ರದಲ್ಲಿ ಯಾರಾದ್ರೂ ಮಾಡ್ತಾ ಇದ್ರ ಅದನ್ನೇನಾದ್ರೂ ನೋಡಿ ನೀವು ಈ ರೀತಿ ಮಾಡ್ಬೇಕು ಅಂತ ಹೇಳಿದ್ರ, ಅಥವಾ ಇದರಲ್ಲಿ ಹೆಚ್ಚಿನ ಲಾಭ ಸಿಗುತ್ತೆ ಅಂತ ಹೇಳಿ ಇದಕ್ಕೆ ನೀವು ಈ ಒಂದು ವಿಚಾರಕ್ಕೆ ಕೈ ಹಾಕಿದ್ರ ಹೆಂಗೆ? ಮೇಡಮ್, ನಾವು ಇದು ಕೇಳಿದ್ದು ಲಾಭ ಬರ್ಬೇಕು ಅಂತ ನಾವು ಲೆಕ್ಕ ಹಾಕ್ಬಿಟ್ಟು ಹೇಳಿದಿಲ್ಲ. ನಾವೇನಾದ್ರು ಒಂದ್ ಮಾಡ್ಬೇಕು, ಒಂದ್ ಹೊಸ ಎಕ್ಸ್ಪೀರಿಯನ್ಸ್ ಸಿಗ್ಲಿ ಅಂತ ಹೇಳಿದ್ದು. ಮಶ್ರೂಮ್ ಯಾಕೆ ಮಾಡ್ದು ಅಂದ್ರೆ ನಾವು ಈಗ ಹೀಗೆ ಏನಾನ ಒಂದ್ ನಮ್ ಸ್ವಂತದ್ದೊಂದು ಏನಾನ ನಾವ್ ಮಾಡ್ಕೊಳ್ಬೇಕು. ಸೊ ಅದು ಕಾಮನ್, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ ಯೂತ್ಸ್ಗೆ. ನಮ್ ಸ್ವಂತದ್ದು ಏನಾದ್ರು ಇದ್ರೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಹಾಗೆ ಹೀಗೆ ಅಂತ ಮಾಡ್ಬೇಕಾದ್ರೆ ನಮ್ಗೆ ಒಂದ್ ಮಶ್ರೂಮ್ ಒಂದು ಆಪ್ಷನ್ ಆಗಿ ಬಂತು. ಫಸ್ಟ್ ಟ್ರಯಲ್ ಮಾಡ್ದೋ, ನಾವೇ ಒಂದು 10 ಬ್ಯಾಗು 15 ಬ್ಯಾಗ್ ಈ ತರ ಟ್ರಯಲ್ ಮಾಡ್ದೋ, ಚೆನ್ನಾಗ್ ಬಂತು. ಸೊ ಅದನ್ನ ಸ್ವಲ್ಪ ದೊಡ್ಡದಾಗಿ ಮಾಡ್ದೋ. ಲಾಭ ಇದ್ದೇ ಇದೆ ಮೇಡಮ್. ತಿನ್ನೋದಿಕ್ಕೆ ಬೇಡಿಕೆ ಜಾಸ್ತಿ ಆಗ್ತಿದೆ. ಸೊ ಆ ಪ್ರಾಡಕ್ಟ್ ಸಿಗ್ತಾ ಇಲ್ಲ ತುಂಬಾ ಜನಕ್ಕೆ. ಈಗ ಮಶ್ರೂಮ್ ಬೆಂಗಳೂರಲ್ಲಿ ತುಂಬಾ ಜನ ತಿನ್ನೋದಕ್ಕೆ ಇಷ್ಟ ಪಡ್ತಾರೆ, ಬಟ್ ಆದಷ್ಟು ಬೇಗ ಸಿಗಲ್ಲ. ಅದ್ರದ್ದು ಟ್ರಾನ್ಸ್ಪೋರ್ಟ್ ಎಲ್ಲ ಕಮ್ಮಿ ಇದೆ, ಬೇರೆ ಕಡೆಯಿಂದ ಬರೋದಿಲ್ಲ. ಸೊ ನಾನ್ ಅದನ್ನ ಥಿಂಕ್ ಮಾಡಿದೆ. ಸೊ ನಾವು ಮಶ್ರೂಮ್ ಬೆಳೆಯೋರೆ ಡಿಮ್ಯಾಂಡ್ ಇದೆ ಹೊರಗಡೆ, ಸೊ ನಾನ್ ಬೆಳೆಯೋಣ, ಒಂದಲ್ಲ ಒಂದಿನ ಕೈ ಹಿಡಿಯುತ್ತೆ ಅಂತ ಬೆಳೆದಿದ್ದು. ಈಗ ನಿಮ್ಮ ಹತ್ರ ಇರೋ ಮಶ್ರೂಮ್ ಯಾವ್ದು? ನಮ್ಮ ಹತ್ರ ಇರೋದು ಆಯಿಸ್ಟರ್ ಮಶ್ರೂಮ್ ಅಂತ. ಹೌದು, ಈ ಆಯಿಸ್ಟರ್ ಮಶ್ರೂಮ್ ಅನ್ನ ತುಂಬಾ ತರ ಬೆಳಿಬಹುದು. ತುಂಬಾ ಜನ ಕಾಮನ್ ಆಗಿ ಬೆಳೆದ್ ಭತ್ತದ ಹುಲ್ಲಲ್ಲಿ. ಈ ಭತ್ತದ ಹುಲ್ಲು ಅದನ್ನ ಕಟ್ ಮಾಡಿ ಬಾಯ್ಲ್ ಮಾಡೆಲ್ಲ ಬೆಳಿತಾರೆ. ಒಂದು ಭತ್ತದ ಹುಲ್ಲಲ್ಲಿ ಬೆಳಿಬಹುದು. ಅದ್ ಬಿಟ್ರೆ ಕಾರ್ನ್ ಕಾಬ್ ಅಂತ ಸಿಗುತ್ತೆ. ಈ ಜೋಳದ್ದು ದಿಂಡಿ ಇರುತ್ತಲ್ಲ, ಆ ಜೋಳದ ದಿಂಡನ್ನ ಪುಡಿ ಮಾಡಿ ಕೊಡ್ತಾರೆ, ಅದ್ರಲ್ಲಿ ಬೆಳಿಬಹುದು. ತೆಂಗಿನ ನಾರಲ್ಲಿ ಬೆಳಿಬಹುದು. ಆಮೇಲೆ ಕಬ್ಬಿನ ಜೊಲ್ಲೆ ಚಿಪ್ಪೆ ಇದ್ರಲ್ಲೆಲ್ಲ ಬೆಳಿಬಹುದು ಅಂತ ಹೇಳ್ತಾರೆ, ಬಟ್ ನಾನ್ ಟ್ರೈ ಮಾಡಿಲ್ಲ. ನಾನ್ ಟ್ರೈ ಮಾಡಿರೋದು ಭತ್ತದ ಹುಲ್ಲು ಬಿಟ್ರೆ ಕಾರ್ನ್ ಕಾಬ್. ಅಲ್ಲ, ರೈತರು ಹಾರ್ವೆಸ್ಟ್ ಆದ ನಂತರ ಅದನ್ನೆಲ್ಲವೂ ಕೂಡ ವೇಸ್ಟ್ ಅಂತ ಹೇಳಿ ಬಿಸಾಕ್ತಾರ ನೋಡಿ. ಸೊ ಅದನ್ನೇ ಉಪಯೋಗಿಸ್ಕೊಂಡ್ರೆ, ರೀಯೂಸ್ ಮಾಡ್ಕೊಂಡ್ರೆ ಈ ರೀತಿ ಮಶ್ರೂಮ್ ಮಾಡ್ಬೋದು ಅಂತ ಹೇಳ್ತೀರಿ? ಹೌದೌದು. ಈಗ ಎಕ್ಸಾಂಪಲ್ ಜೋಳದ ದಿಂಡು ಅಂತ ಹೇಳಿದ್ನಲ್ಲ, ಅದ್ರ ಈ ಉತ್ತರ ಕರ್ನಾಟಕ ಈ ಕಡೆ ಕಮ್ಮಿ ರೇಟಿಗೆ ಸಿಗುತ್ತೆ. ಸೊ ಅದನ್ನ ನಾವೇ ತಗೊಂಡ್ಬಂದು ನಾವೇ ಪುಡಿ ಮಾಡಿ ನಾವೇ ಮಾಡಿದ್ರೆ ನಮಗೆ ಬೆಟರ್. ಇಲ್ಲ ಅದಕ್ಕೆ ಅಂತಾನೆ ಕೆಲವೊಂದು ಕಂಪನಿಗಳಿದೆ. ಸೊ ಆ ಕಂಪನಿಯವ್ರು ನಮಗೆ ರೆಡಿ ಇರೋದನ್ನ ಕೊಡ್ತಾರೆ, ಕ್ವಿಂಟಲ್ಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಸೊ ಹಾಗೆ ಕೂಡ ತರ್ಸ್ಕೊಬಹುದು. ಸೊ ನಾನ್ ಜಾಸ್ತಿ ಬೆಳೆದಿರೋದು ಭತ್ತದ ಹುಲ್ಲಲ್ಲಿ ಮೇಡಮ್. ಭತ್ತದ ಹುಲ್ಲಲ್ಲಿ ಚೆನ್ನಾಗಿ ಸಿಗುತ್ತೆ ನಮಗೆ, ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ. ಅಂದ್ರೆ ನೀವು ಹೆಂಗೆ ರೆಡಿಮೇಡ್ ಆಗಿ ತಗೊಂಡ್ ಬರ್ತೀರಾ, ಅಥವಾ ನೀವು ಹೇಳಿದ್ರಲ್ಲ ಎಲ್ಲ ನೀವೇ ಚಾಪ್ ಮಾಡಿ ಅದನ್ನ ಬಾಯ್ಲ್ಡ್ ಮಾಡೋದು ಅದೆಲ್ಲ ನೀವೇ ಮಾಡ್ತೀರಾ? ಎಸ್, ನಾವೇ ಮಾಡ್ತೀವಿ. ಸೊ ಭತ್ತದ ಹುಲ್ಲಲ್ಲಿ ಮಾಡೋ ವಿಧಾನ ಹೇಗೆ ಅಂದ್ರೆ, ನಾನು ಭತ್ತದ ಹುಲ್ಲನ್ನ ನಾವು ಅಂದ್ರೆ ನೀವು ಆಯ್ಕೆ ಮಾಡ್ಕೊಂಡಿದ್ದೀಗ ಭತ್ತದ ಹುಲ್ಲಲ್ಲೇ ಮಾಡ್ತಾ ಇರೋದು ಈಗ? ಹೌದು, ಭತ್ತದ ಹುಲ್ಲಲ್ಲೇ ನಾನು ಮಾಡ್ತಿರೋದು. ಸೊ ಭತ್ತದ ಹುಲ್ಲನ್ನ ತರ್ತೀವಿ. ತಂದಿ ಒಂದು 4 to 5 hours ನಾನು ತಣ್ಣೀರಲ್ಲಿ ನೆನಾಕ್ಸ್ತೀನಿ. ತಣ್ಣೀರಲ್ಲಿ ನೆನೆಸ್ತೀನಿ. ಅದಕ್ಕೂ ಮುಂಚೆ ಏನ್ ಮಾಡ್ತೀನಿ, ಭತ್ತದ ಹುಲ್ಲನ್ನ ನಮ್ಮ ಹತ್ರ ಚಾಪ್ ಕಟರ್ ಮಷಿನ್ ಇದೆ. ಚಾಪ್ ಕಟರ್ ಮಷಿನ್ ಎಲ್ಲಾ ಕಡೆ ಸಿಗುತ್ತೆ, ತುಂಬಾ ಕಡೆ. ಸೊ ಭತ್ತದ ಹುಲ್ಲನ್ನ ನಾವು ಯಾವ ಲೆಂತ್ ಬೇಕು ನಮಗೆ, 1 ಇಂಚು 1.5 ಇಂಚು ನನ್ನ ಚಾಪ್ ಕಟರ್ ಅಲ್ಲಿ ಕಟ್ ಮಾಡ್ಕೊಂತೀನಿ. ಆ ಭತ್ತದ ಹುಲ್ಲನ್ನ ಚೀಲದಲ್ಲಿ ನಾನು ತುಂಬಿ ಆ ತಣ್ಣೀರಲ್ಲಿ ನಾನು ನೆನಾಕ್ತೀನಿ. 2 hours 1 hour ನೆನಾಕ್ತೀನಿ ಫಸ್ಟ್. ಯಾಕಂದ್ರೆ ಅದ್ರಲ್ಲಿರುವಂತ ಮಣ್ಣು ಅದೆಲ್ಲ ಹೋಗ್ಲಿ ಅಂತ. ಆ ತಣ್ಣೀರಿಂದ ತೆಗೆದಾದ್ಮೇಲೆ ನಾನು ಏನ್ ಮಾಡ್ತೀನಿ,
ಬಿಸಿ ನೀರ್ ಕಾಯಿಸ್ತೀವಿ. ಡ್ರಮ್ಗಳಲ್ಲಿ ಬಿಸಿ ನೀರ್ ಕಾಯಿಸಿ ನಾವೇನ್ ಮಾಡ್ತೀವಿ, ಬಾಯ್ಲ್ ಮಾಡ್ತೇವೆ. ಒಂದ್ 4 hours ಚೆನ್ನಾಗಿ ಬಾಯ್ಲ್ ಮಾಡ್ತೇವೆ. ನೀರ್ ಕುದಿಯೋ ಹಾಗೆ ಮಾಡಿ ಅದ್ರಲ್ಲಿ ಭತ್ತದ ಹುಲ್ನ ಒಂದು 4 hours ಚೆನ್ನಾಗಿ ಬಾಯ್ಲ್ ಮಾಡ್ತೇವೆ. ಅದಾದ ನಂತರ ಅದನ್ನ ಮತ್ತೆ ಎತ್ತಿ ಹಾರಾಕ್ತಿವಿ ಮೇಡಮ್ ನಾವು. ಹಾರಾಕಾದ್ಮೇಲೆ ಏನ್ ಮಾಡ್ತೀವಿ, ಅದು ಫುಲ್ ಡ್ರೈ ಆಗೋದಿಕ್ಕೂ ಬಿಡಲ್ಲ, ಫುಲ್ ವಾಟರ್ ಇರೋ ತರನು ಬಿಡಬಾರ್ದು ನಾವು. ಅದು ಕೈಯಲ್ಲಿ ಹಿಂಗ್ ಮುಟ್ಟಿದ್ರೆ ಕೈ ತೇವಾಂಶ ಇರ್ಬೇಕಷ್ಟೇ, ಅಷ್ಟು ಲೆವೆಲ್ಗೆ ನಾವು ಹಾರಾಕ್ತೀವಿ. 30% ಇರ್ಬೋದಾ ತೇವಾಂಶ? ಇನ್ನ ಕಮ್ಮಿ ಇರ್ಬೇಕು, ಇನ್ನ ಕಮ್ಮಿ ಇರ್ಬೇಕು. ಹೇಗೆ ಅಂದ್ರೆ ನೀವು ಏನನ್ನ ಒಂದ್ ಹಿಂಗ್ ಎತ್ಕೊಂಡ್ರ ಅಂದ್ರೆ, ಹಿಂಗ್ ಹಿಂಡುದ್ರ ಅಂದ್ರೆ ನೀರ್ ಬರ್ಬಾರ್ದು. ಬಟ್ ಅದನ್ನ ಬಿಸಾಕಾದ್ಮೇಲೆ ಕೈಯಲ್ಲಿ ನೀರು ಈ ಬೆವರು ಬರುತ್ತಲ್ಲ ಆ ಟೈಪ್ ಇರ್ಬೇಕು. ಸೊ ಅದನ್ನ ಮತ್ತೆ ನಾವೆಲ್ಲ ತಗೊಂಡು ಪ್ರೊಡಕ್ಷನ್ ಶುರು ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂತೀವಿ ನಾವು. ಸೊ ಪ್ಯಾಕ್ ಮಾಡ್ಕೊಂಡು ನಾನು ಸೀಡ್ಸ್ ತರ್ಸ್ಕೊಂತೀನಿ. ಸೀಡ್ಸ್ ನಾವು ಬೇಕಾದ್ರೆ ಗೌರ್ಮೆಂಟ್ ಲ್ಯಾಬ್ಗಳಲ್ಲಿ ಸಿಗುತ್ತೆ, ಪ್ರೈವೇಟ್ ಲ್ಯಾಬ್ಗಳಲ್ಲಿ ಸಿಗುತ್ತೆ. ಸೊ ಸೀಡ್ಸ್ ಅಲ್ಲೂ ಗ್ರೇಡ್ ಅಂತ ಇರ್ತದೆ, G1 G2 G3 ಅಂತ ಹೀಗೆಲ್ಲ ಇರುತ್ತೆ. ಸೊ ನಮಗೆ ಯಾವ್ದು ಬೇಕು ನಾವು ಅದು ತರ್ಸ್ಕೊಂತೀವಿ. ನಾನು ಗೌರ್ಮೆಂಟ್ ಲ್ಯಾಬ್, ಪ್ರೈವೇಟ್ ಲ್ಯಾಬ್ ಕಾಸ್ಟ್ ಡಿಫ್ರೆಂಟ್ ಇರುತ್ತೆ. ಗೌರ್ಮೆಂಟ್ ಲ್ಯಾಬ್ ಅಲ್ಲಿ ಒಂದ್ ಕಾಸ್ಟ್ ಇರುತ್ತೆ, ಪ್ರೈವೇಟ್ ಲ್ಯಾಬ್ ಅಲ್ಲಿ ಒಂದ್ ಕಾಸ್ಟ್ ಇರುತ್ತೆ. ಸೊ ಅದನ್ನ ಏನ್ ಮಾಡ್ತೀವಿ, ನಾನು ಎಷ್ಟು kg ಕವರ್ ಅಲ್ಲಿ ಪ್ಯಾಕ್ ಮಾಡ್ತೀನಿ ಅಂತ ನೀವು ಇಲ್ಲಿ ನೋಡ್ಬೋದು. ಇದೆಲ್ಲ ಈ ಕವರ್ ಒಂದು 3-3.5 kg ಇದೆ ಇದು ಕವರ್. ಸೊ ಇದಕ್ ನಾನು ಸೀಡ್ಸ್ ಏನ್ ಮಾಡ್ತೀನಿ, 150 ಗ್ರಾಮ್ ನಾನು ಸೀಡ್ಸ್ ಯೂಸ್ ಮಾಡಿದ್ದೀನಿ. 150 ಗ್ರಾಮ್ 150 ಗ್ರಾಮ್ ನಾನು ಸೀಡ್ಸ್ ಯೂಸ್ ಮಾಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ತಿದ್ದೀರಾ, ಇಲ್ಲಿ ಲೇಯರ್ ಇಲ್ಲಿ ಕಾಣ್ತಿದೆ, ಇಲ್ಲಿ ಲೇಯರ್. ಸೊ ಇಲ್ಲಿ 50 ಇಲ್ಲಿ 50 ಇಲ್ಲಿ 50 ಅಂತ 3 ಲೇಯರ್ ಮಾಡ್ಕೊಂತೀನಿ ನಾನು. ಸೊ ಫಸ್ಟ್ ಭತ್ತದ ಹುಲ್ನ ತುಂಬ್ಕೊಳ್ತೀವಿ. ಅದಾದ್ಮೇಲೆ 1 ಲೇಯರ್ ನಾವೇನ್ ಮಾಡ್ತೀವಿ, ಸೀಡ್ಸ್ ಹಾಕ್ತಿವಿ 150 ಗ್ರಾಮ್. ಅದಾದ್ಮೇಲೆ ಮತ್ತೆ ಭತ್ತದ ಹುಲ್ ತುಂಬ್ತೀನಿ, ಮತ್ತೆ ಒಂದು 50 ಗ್ರಾಮ್ ಸೀಡ್ಸ್ ಹಾಕ್ತೀನಿ, ಮತ್ತೆ ಭತ್ತದ ಹುಲ್ಲು ಸೀಡ್ಸ್. ಈ ತರ ಹಿಂಗೆ 3 ಲೆವೆಲ್ ಮಾಡ್ಕೊಂಡು ಪ್ಯಾಕ್ ಮಾಡಿ. 150 ಗ್ರಾಮ್ ಆ ಒಂದು ಪ್ಯಾಕೆಟ್ ಅಲ್ಲಿ ಇರುತ್ತೆ. ಹೌದು, 150 ಗ್ರಾಮ್ ಹಾಕ್ಬೇಕು ಅಂತೇನಿಲ್ಲ. ಸೊ ನನಗೆ ಅದ್ ಕಂಫರ್ಟಬಲ್ ಹಂಗ ಹಾಕ್ತೀನಿ. ಕೆಲವರು 200 ಗ್ರಾಮ್ ಹಾಕ್ತಾರೆ, ಕೆಲವರು 250 ಗ್ರಾಮ್ ಹಾಕ್ತಾರೆ, ಅವ್ರವ್ರಿಗೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಬಿಟ್ ಸೈಜ್ ಇಷ್ಟೇ ಇರ್ಬೇಕಾ, ಇನ್ನು ದೊಡ್ಡದೇನಾದ್ರೂ ಮಾಡ್ಕೊಂಡ್ರೆ ನಡೆಯುತ್ತಾ? ನೀವು ಬೇರೆ ಕಡೆ ಅಬ್ಸರ್ವ್ ಮಾಡಿರ್ಬೋದು, ತುಂಬಾ ಜನ ತುಂಬಾ ದೊಡ್ಡ ಕವರ್ ಎಲ್ಲ ಮಾಡಿರ್ತಾರೆ. ಸೊ ನನಗೆ ಈ ಸೈಜ್ ಸಾಕು ಅಂತ ಅನಿಸ್ತು. ಸೊ ನಾನು ಅದಕ್ಕೆ ಈ ಸೈಜ್ ಮಾಡಿದೀನಿ. ಸೊ ಈ ತರ ಪ್ಯಾಕ್ ಮಾಡಾದ್ಮೇಲೆ ನಾವೇನ್ ಮಾಡ್ತೀವಿ, ಆ ಗಾಳಿ ಹಾಡ್ಬೇಕಲ್ಲ, ಸೊ ಹೋಲ್ ಮಾಡ್ತೀವಿ ನಾವು ಸ್ಟಾರ್ಟಿಂಗ್ ಅಲ್ಲೇ. ಸೊ ಹೌದು, ಎಲ್ಲಾ ತುಂಬಾ ಆದ್ಮೇಲೆ ರಬ್ಬರ್ ಬ್ಯಾಂಡ್ ಹಾಕಿ ಪ್ಯಾಕ್ ಮಾಡ್ಕೊಂತೀವಿ. ರಬ್ಬರ್ ಬ್ಯಾಂಡ್ ಹಾಕಿ ಪ್ಯಾಕ್ ಮಾಡಾದ್ಮೇಲೆ ಏನ್ ಮಾಡ್ತೀವಿ, ಹೋಲ್ ಮಾಡ್ತೀವಿ ನಾವು ಕಂಟಿವೇಶನ್ಗೋಸ್ಕರ. ಸೊ ಹೋಲ್ ಮಾಡಾದ್ಮೇಲೆ ಅಷ್ಟೇ. ಅದು ನಾನು ಯಾವ ಡೇಟ್ ನಾನು ಪ್ಯಾಕ್ ಮಾಡಿರ್ತೀನಿ ಅಂತ ನನ್ನ ರೆಫರೆನ್ಸ್ಗೋಸ್ಕರ ನಾನು ಡೇಟ್ ಬರ್ಕೊಂಡಿರ್ತೀನಿ. ಸೊ ಹೀಗೆಲ್ಲ ಪ್ಯಾಕ್ ಮಾಡಾದ್ಮೇಲೆ ಅದು ಬರೋದಕ್ಕೆ 20 days ತಗೊಳುತ್ತೆ ಮೇಡಮ್. ಇದೇನು ಸರ್ ಇದು ಇದೇನಾ ನೀವು ಡೇಟ್ ಬರ್ಕೊಂಡಿದ್ದು? ಇದೆ 10ನೇ ತಾರೀಕು ಪ್ಯಾಕ್ ಮಾಡಿದೀನಿ. 12ನೇ ತಿಂಗಳ 10ನೇ ತಾರೀಕು ಪ್ಯಾಕ್ ಮಾಡಿದೀನಿ. ಇದು ಆಲ್ರೆಡಿ ನನಗೆ ಮಶ್ರೂಮ್ 1 time ಕೊಟ್ಟು ಆಗಿದೆ. ಇದು 10ನೇ ತಾರೀಕು? ಹೌದು, 10ನೇ ತಾರೀಕು ನಾನು ಪ್ಯಾಕ್ ಮಾಡಿರೋದು. 12ನೇ ತಿಂಗಳು 12ನೇ ತಿಂಗಳು. ಓಕೆ, ಡಿಸೆಂಬರ್ ಅಲ್ಲಿ ನೀವು? ಡಿಸೆಂಬರ್ ಅಲ್ಲಿ. ಈ ಒಂದು ಬ್ಯಾಗ್ ಏನ್ ಕೊಡುತ್ತೆ ನಮಗೆ, 3-4 ಈ ತರ 4 ಸಲ ನಮಗೆ ಬೆಳೆ ಕೊಡುತ್ತೆ. ಕವರ್ ಪ್ಯಾಕ್ ಮಾಡಾದ್ಮೇಲೆ 20 days ಬೆಳೆ ಬರಕ್ ನಮಗೆ ಶುರು ಆಗುತ್ತೆ. ಮಶ್ರೂಮ್ ನಾವೇನ್ ಹೋಲ್ ಮಾಡಿರ್ತೀವಲ್ಲ, ಈ ಜಾಗದಲ್ಲಿ ಮಶ್ರೂಮ್ ಬರೋದಕ್ಕೆ ಶುರು ಆಗುತ್ತೆ. ಬರೋದಕ್ಕೆ 20 days ಟೈಮ್ ತಗೊಳುತ್ತೆ. ಸೊ ಆ 20 days ನಾವೇನ್ ಮಾಡ್ತೀವಿ, ಡಾರ್ಕ್ ರೂಮ್ ಅಂತ ಮಾಡ್ಕೊಂಡಿರ್ತೀವಿ. ನಮ್ಮ ಮಶ್ರೂಮ್ ಪ್ಲಾಂಟ್ ಅಲ್ಲಿ ಅದು ಹೊರಗಡೆ ಬರಬೇಕು ಅಂತಂದ್ರೆ, ಮೊಳಕೆ ಬರಬೇಕು ಅಂದ್ರೆ 20 ದಿನ ಬೇಕಾ? ಹೌದು, 20 ದಿನ ಬೇಕು. 20 ದಿನದ ನಂತರ ಮತ್ತೆ ಮಶ್ರೂಮ್ ಅವಾಗ ಗ್ರೋ ಆಗಕ್ ಶುರು ಆಗುತ್ತೆ. ಅವಾಗ 20 ದಿನ ಆದ್ಮೇಲೆ 1 day 2 day ಈ ತರ ಗ್ರೋ ಆಗೋಕ್ ಶುರು ಆಗುತ್ತೆ ನೋಡಿ. ಸ್ಟಾರ್ಟಿಂಗ್ ಹೀಗ್ ಬರುತ್ತೆ, ಅದಾದ್ಮೇಲೆ ಹಾಗೆಲ್ಲ ಬರೋದಕ್ಕೆ ಶುರು ಆಗುತ್ತೆ. ಆ ಟೈಪ್ ಆಗುತ್ತೆ. ಸೊ ನಾವು ಪ್ಯಾಕ್ ಮಾಡಾದ್ಮೇಲೆ ಏನ್ ಮಾಡ್ತೇವೆ, ಆ 20 days ಈ ಬ್ಯಾಗ್ಗಳನ್ನ ಏನ್ ಮಾಡ್ತೀವಿ ಅಂದ್ರೆ, ನಮ್ದು ಒಂದು ಫಾರ್ಮ್ ಅಂದ್ರೆ ನಾವು ಬೆಳೆಯೋದಕ್ಕೆ ಪ್ಲಾಂಟ್ ಮಾಡ್ಕೊಂಡಿರ್ತೀವಲ್ಲ, ಡಾರ್ಕ್ ರೂಮ್, ಗ್ರೋಯಿಂಗ್ ರೂಮ್ ಅಂತ ಮಾಡ್ಕೊಂಡಿರ್ತೇವೆ. ಸೊ ಇದನ್ನ ಡಾರ್ಕ್ ರೂಮಿಗೆ ಶಿಫ್ಟ್ ಮಾಡ್ಕೊಂತೀವಿ. 20 days ಇದಕ್ಕೆ ಮುಟ್ಟೋದಾಗ್ಲಿ ನೀರಾಗ್ಲಿ ಏನೋ ಹಾಕೋದಿಕ್ ಹೋಗೋದಿಲ್ಲ 20 days ವರ್ಗು. ಅದು ಫುಲ್ಲು 20 days ಆದ್ಮೇಲೆ ಬರೋದಿಕ್ ರೆಡಿ ಇದೆ ಬ್ಯಾಗು ಅಂತ ನಮಗೆ ಅನ್ಸುತ್ತೆ. ಸೊ ಅದು ಆಗೇನ್ ಮಾಡ್ತೀವಿ, ಅದನ್ನ ಗ್ರೋಯಿಂಗ್ ರೂಮ್ಗೆ ಶಿಫ್ಟ್ ಮಾಡ್ಕೊಂತೀವಿ. ಹೌದು, ಡಾರ್ಕ್ ರೂಮ್ ಅಲ್ಲಿ ಇರೋದನ್ನ ತಗೊಂಬಂದಿ ಈ ತರ ಗ್ರೋಯಿಂಗ್ ರೂಮ್ಗೆ ಶಿಫ್ಟ್ ಮಾಡ್ಕೊಂತೀವಿ. ಇದೆಲ್ಲ ಗ್ರೋಯಿಂಗ್ ರೂಮ್ ಅಲ್ಲಿ ಇದೆ. ಹೌದು, ಇದೆಲ್ಲ ಗ್ರೋಯಿಂಗ್ ರೂಮ್ ಅಲ್ಲಿ ಇದೆ ಈಗ. ಸೊ ಈ 20 days ಆದ್ಮೇಲೆ ಈ ತರ ಬರೋದಕ್ಕೆಲ್ಲ ಶುರು ಆಗೋ ಟೈಮಲ್ಲಿ ಏನ್ ಮಾಡ್ತೀವಿ, ವಾಟರ್ ಸ್ಪ್ರೇ ಮಾಡಕ್ ಶುರು ಮಾಡ್ತೇವೆ. ವಾಟರ್ ನಾವು ಹ್ಯೂಮಿಡಿಟಿ ಟೆಂಪರೇಚರ್ ಹೊರಗಡೆ ಏನಿದೆ, ತುಂಬಾ ಬಿಸಿಲಿದಾಗ ಯಾವ ತರ ಮಾಡಬೇಕು. ಈಗ ಹ್ಯೂಮಿಡಿಟಿ ಕಾಮನ್ ಆಗಿ 80ಗಿಂತ ಇಳಿಬಾರ್ದು ಅಂತ ಹೇಳ್ತಾರೆ. ಸೊ ನಾವು 80-90 ಈ ತರ ನಾವು ಮೇಂಟೈನ್ ಮಾಡ್ಕೊಂತೇವೆ. ಸೊ ಈ ತರ ವಾಟರ್ ಸ್ಪ್ರೇ ಮಾಡಕ್ ಶುರು ಮಾಡ್ತೇವೆ. ಸೊ ಅದೇನಾಗುತ್ತೆ, 1 time ಕೊಡುತ್ತೆ. 1 time ಮಶ್ರೂಮ್ ಬಂದಾದ್ಮೇಲೆ ಏನಾಗುತ್ತೆ, ಮತ್ತೆ ಇದ್ರಲ್ಲೇ ಮಶ್ರೂಮ್ ಬರೋದಕ್ಕೆ ಇನ್ನೊಂದು 4-5 ದಿನ ಟೈಮ್ ತಗೊಳುತ್ತದೆ. ಸೊ ಇದೊಂದು ಕವರ್ ನನಗೆ 1 month ಮಶ್ರೂಮ್ ಕೊಡುತ್ತೆ. ಒಂದು ಕವರ್ ಇದೆಯಲ್ಲ, ಈ ಕವರ್ ಅಲ್ಲಿ 1 ತಿಂಗಳವರೆಗೂ ಮಶ್ರೂಮ್ ಬರುತ್ತೆ. 1 ತಿಂಗಳವರೆಗೂ ಮಶ್ರೂಮ್ ಬರುತ್ತೆ. ಅದು ಟೋಟಲಿ 1 kg 1.5 kg ನಮ್ಗೆ ಮಶ್ರೂಮ್ ಕೊಡುತ್ತೆ. ಓಕೆ, ಅದು ಮೊಳಕೆ ಬಂದಾದ ನಂತರ ನೀವು ಡಾರ್ಕ್ ರೂಮ್ಗೆ ಅದನ್ನ ಇದನ್ ಮಾಡ್ತೀರಿ ಅಂತಂದ್ರಿ. ಸೊ ಅದು ಕಂಪ್ಲೀಟ್ ಆಗಿ ಮಶ್ರೂಮ್ ಆಗ್ಲಿಕ್ಕೆ ಎಷ್ಟು ದಿನ ತಗೊಳುತ್ತೆ ಅವಾಗ?
ಸಿಂಪಲ್ 20 ಡೇಸ್ ಆಗೋದು ಬೇಡ ಮೇಡಮ್. ಕೆಲವೊಂದು 18 ದಿನಕ್ಕೆ ಬಂದ್ಬಿಡುತ್ತೆ, ಹಾ. ಕೆಲವೊಂದು 19 ದಿನಕ್ಕೆ ಅಂದ್ರೆ ಬಂದ್ಬಿಡುತ್ತೆ. ಎಕ್ಸ್ಪೆಕ್ಟ್ ಮಾಡ್ಬೋದಾ 1 ತಿಂಗಳು, ಹ್ಮ್. ಒಂದೂವರೆ ತಿಂಗಳು ಹಿಡಿಬೋದಾ? ಏನ್ ಹೇಳಿ? ಅಂದ್ರೆ ಫುಲ್ಲು ಅಂದ್ರೆ complete ಒಂದ್ ನಮ್ ಕವರ್ ಕೈಗೆ ಈಗ ನಾವ್ ಅದನ್ನ ಹಾರ್ವೆಸ್ಟ್ ಮಾಡ್ಬೇಕಂತಂದ್ರೆ ಫುಲ್ಲು ಹಾರ್ವೆಸ್ಟ್ ಮಾಡ್ಬೇಕು. ಇಲ್ಲ ಮೇಡಮ್, 20 ಡೇಸಿಗೆ ನಿಮಗೆ ಆಲ್ರೆಡಿ ಮಶ್ರೂಮ್ ಒಂದ್ ಲೆವೆಲ್ ಅಲ್ಲಿ ಬಂದ್ ನಿಂತಿರುತ್ತೆ. ಹಾ. ಹಾರ್ವೆಸ್ಟ್ ಮಾಡೋ ರೇಂಜ್ ಅಲ್ಲಿ ಮಶ್ರೂಮ್ ಬೆಳೆದಿ 21 ಡೇಸ್ಗೆಲ್ಲ ಬೆಳೆದ್ ನಿಂತಿರುತ್ತೆ ಅದು. ಓಕೆ, 20 ದಿನದಲ್ಲಿ ಒಂದೊಳ್ಳೆ ಕೆಲಸ. ಹೌದು, ಅಣಬೆ 20 ದಿನದ ಬೆಳೆ. ಅಣಬೆ. ಹಾ, ಓಕೆ. 20 ದಿನದ. ಹ್ಮ್. ಆಮೇಲೆ ಈ ಫಿಟ್ಗಳನ್ನ ಯಾಕೆ ಹಿಂಗ್ ನಿಲ್ಸಿದೀರಾ? ಈ ಫಿಟ್ಗಳನ್ನ ಕೆಲವೊಬ್ರು ಇದಕ್ಕೆ ಅಂತಾನೆ ಸ್ಟ್ಯಾಂಡ್ ಗಳು ಮಾಡಿಸ್ಕೊಂಡಿರ್ತಾರೆ. ಹಾ. ಸೊ ನಾವು ಸಿಂಪಲ್ ಆಗಿ ಜಾಸ್ತಿ ಖರ್ಚು ಬೇಡ, ನಾವು ಫ್ರೆಂಡ್ಲಿ ಬಜೆಟ್ ಶುರು ಮಾಡಿರೋದು. ಹಾ. ಸೊ ನಾವು ಥಿಂಕ್ ಮಾಡಿ ದಾರದಲ್ಲಿ ಮಾಡೋಣ ಅಂತ. ಫ್ರೆಂಡ್ಲಿ ಆಗಿ ಇದೊಂದು ಕಮ್ಮಿ ರೇಟಿಗೆ ಸಿಗುತ್ತೆ. ಹಾ. ಸೊ ಈ ತರ ದಾರದಲ್ಲಿ ಮಾಡ್ಕೊಂಡು ಇದೇ ತರ ಯಾಕೆ ನಿಲ್ಲಿಸ್ತೀವಿ ಅಂದ್ರೆ, ಹಾ. ಈಗ ಎಕ್ಸಾಂಪಲ್ ಇಲ್ಲೆಲ್ಲನ ಕಟ್ ಆಗಿರುತ್ತೆ ಹೋಲ್ಗಿಲ್ ಏನನ. ಹ್ಮ್. ಸೊ ಮಶ್ರೂಮ್ ಅಂದ್ರೆ ಕ್ಲೀನ್ ಆಗಿ ನಮಗೆ ಹಾರ್ವೆಸ್ಟ್ ಮಾಡ್ಬೋದು ನಾವು. ಓಕೆ ಓಕೆ ಓಕೆ. ಸೊ ಅದಕ್ಕೋಸ್ಕರ ನಾನು ಈ ತರ ಮಾಡ್ಕೊಂಡಿದ್ದೀನಿ. ಅಂದ್ರೆ ಹಿಂಗ್ ಒಟ್ಟೊಟ್ಟಿಗೆ ಹಿಂಗೆ ಈಗ ಕೆಳಗಡೆ ಹಿಂಗೆ ಇಡ್ತೀವಲ್ಲ, ಆ ತರ ಹಾಗೆ ಇಡಕ್ ಬರಲ್ಲ. ಹಾಗೇನಾಗುತ್ತೆ ಅಂದ್ರೆ ಮೇಡಮ್, ಹ್ಮ್. ಈಗ ನಾನು ಈ ಸ್ಪೇಸ್ ಎಂತಕ್ಕಿದೆ ಅಂದ್ರೆ, ಹ್ಮ್. ಇಲ್ಲಿ ನಾನು ಹೋಲ್ ಮಾಡಿರ್ತೀನಿ. ಹ್ಮ್. ಸೊ ಇಲ್ಲಿಂದನು ಮಶ್ರೂಮ್ ಬಂದಾಗ ಹಿಂಗ್ ಸ್ಪೇಸ್ ಇದ್ರೆ ಅದು ಕ್ಲೀನ್ ಆಗಿರುತ್ತೆ. ಹ್ಮ್. ನಾನು ನೆಲದಲ್ಲೆಲ್ಲ ಜಾಯಿಂಟ್ ಮಾಡಿದ್ದೆ ಅಂದ್ರೆ ಒಂದಕ್ಕೊಂದು ಮಶ್ರೂಮ್ ಅದು ಟಚ್ ಆಗಿ ಮಶ್ರೂಮ್ ಹೊರಟೋಗುತ್ತೆ. ಸೊ ಮಶ್ರೂಮ್ ಬರೋದಿಲ್ಲ ನಿಮಗೆ, Okay. ಮಶ್ರೂಮ್ ಬೆಳೆಯೋದಕ್ಕೆ ಜಾಗ ಇರೋದಿಲ್ಲ. ಸೊ ಹತ್ತತ್ರ ಕವರ್ಸ್ ಯಾಕೆ ಮಡಗಬಾರ್ದು ಅಂದ್ರೆ ನೋಡಿ ಇದೇ ಕಾರಣಕ್ಕೆ. ಹ್ಮ್. ಸೊ ಮಶ್ರೂಮ್ ಬಂದಾದ್ಮೇಲೆ ಅದು ಬೆಳೆಯೋದಕ್ಕೆ ಜಾಗ ಇರೋದಿಲ್ಲ. ಸೊ ಒಂದಕ್ಕೊಂದು ಇದಾಗಿ ಅದು ಗ್ರೋಯಿಂಗ್ ಸ್ಟಾಪ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಹತ್ತತ್ರ ಮಡಗೋದಿಲ್ಲ, ಈ ತರ ಸ್ಪೇಸ್ ಕೊಡ್ಕೊಂಡು ಹೋಗ್ತೀವಿ. ಮಶ್ರೂಮ್ ಕೂಡ ಹೇಗ್ ಬೇಕೋ ಹಾಗೆ ಕೀಳಂಗಿರಲ್ಲ ಮೇಡಮ್. ಇವಾಗ ಕಾಮನ್ ಏನ್ ಮಾಡ್ತಾನೆ, ಕೆಲವರು ಹಿಂಗೆ ಕಿತ್ ಬಿಡ್ತಾರೆ. ಸೊ ಆ ಕಿತ್ತಾಗಿ ಏನಾಗುತ್ತೆ, ನಾವು ಕಿತ್ತಿರೋ ಜಾಗದಲ್ಲೇ ಮತ್ತೊಮ್ಮೆ ಮಶ್ರೂಮ್ ಬರುತ್ತೆ ಒಂದ್ ವೀಕ್ ಆದ್ಮೇಲೆ. Okay. ಸೊ ಏನ್ ಮಾಡ್ಬೇಕಂದ್ರೆ ಮಶ್ರೂಮ್ ನ ಈ ರೀತಿ ರೊಟೇಟ್ ಮಾಡಿ ಹಾರ್ವೆಸ್ಟ್ ಮಾಡ್ಬೇಕು. ನೋಡಿ ಈ ರೀತಿ ಬರುತ್ತೆ ಮಶ್ರೂಮ್ ನಮಗೆ ಕೊನೆಗೆ. ಸೊ ಈ ಜಾಗ ಇದೆಯಲ್ಲ, ಹಾ. ಈ ಜಾಗದಲ್ಲಿ ಮತ್ತೊಮ್ಮೆ ನಮಗೆ ಮಶ್ರೂಮ್ ಸಿಗುತ್ತೆ ಒಂದ್ ವೀಕ್ ಆದ್ಮೇಲೆ. Okay. ಮಶ್ರೂಮ್ ನೋಡಿ ಇಲ್ಲಿ ನಾವು ಹೋಲ್ ಮಾಡಾದ್ಮೇಲೆ 20 ಡೇಸ್ ಆದ್ಮೇಲೆ ಈ ರೀತಿ ಗ್ರೋ ಆಗಿರುತ್ತೆ ಒಳಗಡೆ. ಸೊ ಅದು ನಾವ್ ಎಲ್ಲಿ ಜಾಗ ಮಾಡ್ಕೊಟ್ಟಿರ್ತೀವೋ ಮಶ್ರೂಮ್ ಬೆಳೆಯೋದಿಕ್ಕೆ ಅಲ್ಲಿ ಬರುತ್ತೆ. ಸೊ ಅದ್ ಬಂದಾದ್ಮೇಲೆ ಈ ರೀತಿ ಹೊರಗಡೆ ಬರುತ್ತೆ. ಈ ರೀತಿ ಹೊರಗಡೆ ಬಂದಾದ್ಮೇಲೆ ನಾವು ಆಲ್ರೆಡಿ ವಾಟರ್ ಸ್ಪ್ರೇ ಮಾಡ್ತಾ ಇರ್ತೇವೆ. ಸೊ ಒಂದ್ 3-2 ಡೇಸ್ಗೆಲ್ಲ ನಮಗೆ ಈ ರೀತಿ ಮಶ್ರೂಮ್ ಸಿಗುತ್ತೆ. ಓಕೆ. ಅಂದ್ರೆ ನೀವ್ ಅದು ಏನು ಹೋಲ್ ಮಾಡಿರ್ತೀರಲ್ಲ ವೆಂಟಿಲೇಷನ್ ಗೆ ಅಂತ ಹೇಳಿ, ಆ ಜಾಗದಲ್ಲೇ ಹೊರಗ್ ಬರುತ್ತಲ್ಲ ಅದು? ಹೌದು, ಆ ಜಾಗದಲ್ಲಿ ಹೊರಗ್ ಬರ್ತದೆ. ಸೊ ನಾವು ಹೋಲ್ ಯಾಕೆ ಮಾಡ್ತೀವಿ ಅಂದ್ರೆ ಒಂದು ವೆಂಟಿಲೇಷನ್ ಗೋಸ್ಕರ ಮಾಡ್ತೇವೆ, ಇನ್ನೊಂದು ಮಶ್ರೂಮ್ ನಮಗೆ ಬರೋದಕ್ಕೆ ಜಾಗ ಬೇಕಲ್ಲ. ಸೊ ಅದಕ್ಕೋಸ್ಕರ ಮಾಡ್ತೇವೆ. ಈಗ ನಾನು ಹೋಲ್ ಮಾಡ್ತಾ ಇದ್ದೇನೆ, ಕೆಲವೊಬ್ರು ಕವರ್ ಅನ್ನು ಕುಯ್ತಾ ಇದಾರೆ. ಸೊ ಆ ತರ ಕೂಡ ಬೇಕಾದ್ರೆ ಮಾಡ್ಕೊಡ್ಬೋದು. ನಾನು ಹೋಲ್ ಮಾಡ್ಕೊಂತೀನಿ. ಅಲ್ಲಿ ಏನಕ್ಕೆ ಕುಯ್ದಿದ್ದೀರಾ ಅಲ್ಲಿ? ಸೊ ಇದು ನಂದು ಲಾಸ್ಟ್ ಕವರ್ ಇದು. ಸೊ ಈ ಕವರ್ ಅಲ್ಲಿ ಈಗ ಬರ್ತಿರೋದ್ ಲಾಸ್ಟ್ ಬೆಳೆ. ಸೊ ನಾನೇನ್ ಮಾಡ್ತೀನಿ, ಸೊ ಇನ್ನ ಬರ್ಬೋದು ಅಂತ ಏನ್ ಮಾಡ್ತೀನಿ, ನನ್ ಕವರ್ಸ್ ನ ಈ ರೀತಿ ಕುಯ್ತೀನಿ. ನನ್ ಕವರ್ಸ್ ನ ಸೊ ಕವರ್ಸ್ ನಾನು ಈ ರೀತಿ ಕುಯ್ದಾಗ ಏನ್ ಮಾಡ್ತೀನಿ, ಇನ್ನೊಂಚೂರು ಏನಾಗುತ್ತೆ, ಇನ್ನೊಂದು ಈ ಲಾಸ್ಟ್ ಬೆಳೆ ಅನ್ನೋ ಟೈಮ್ ಅಲ್ಲಿ ಏನಾಗುತ್ತೆ, ಕೆಲವು ಒಂದೊಂದು ಬರೋದಕ್ಕೆ ಶುರು ಆಗುತ್ತೆ. ಸೊ ನಮಗೆ 1-2 ಮಶ್ರೂಮ್ಸ್ ಕಮ್ಮಿ ಸಿಗುತ್ತೆ. ಓಕೆ. ಈಗ ಒಂದು ಪಿಟ್ ಅಲ್ಲಿ ನಿಮ್ಗೆ ಅಂದ್ರೆ ಆ ಒಂದು ಹೋಲ್ ಇರುತ್ತಲ್ಲ ನೀವ್ ಹೇಳ್ದಂಗೆ, ಅದ್ರಲ್ಲಿ ಎಷ್ಟು ಬಾರಿ ಬರ್ಬೋದು ಮಶ್ರೂಮ್? 2 ಟೈಮ್ಸ್. 2 ಟೈಮ್ಸ್. ಓಕೆ. ಅಂದ್ರೆ ನೀವು ಆ ರೀತಿ ಅದನ್ನ ಹಾರ್ವೆಸ್ಟ್ ಮಾಡುವಾಗ ಹಂಗ್ ರಿಮೂವ್ ಮಾಡಿದ್ಮೇಲೆ ಅದ್ರ ನಂತರ ಇನ್ನೊಂದ್ 2 ಬಾರಿ ಬಂದ್ ಹೋಗುತ್ತೆ? ಇನ್ನೊಂದ್ 2 ಬಾರಿ ಬರೋದಿಲ್ಲ, ಒಂದೇ ಬಾರಿ. ಒಂದು ಬಾರಿ. ನೆಕ್ಸ್ಟ್ ಒಂದ್ ಬಾರಿ ಬರುತ್ತೆ. ಅದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಮಶ್ರೂಮ್ ಇನ್ನೊಂದ್ 2 ಕಡೆ ಬರೋದಿಕ್ ಗ್ರೋ ಆಗ್ತಿರುತ್ತೆ. ಸೊ ಆಗ ನಾವೇನ್ ಮಾಡ್ಬೇಕು, ಆ ಗ್ರೋ ಆಗ್ತಿರೋ ಸ್ಪೇಸ್ ಅಲ್ಲಿ ಈಗ ನೋಡಿ ಎಕ್ಸಾಂಪಲ್ ಇಲ್ಲಿ ನಾನು ಹೋಲ್ ಮಾಡಿಲ್ಲ. ಓಕೆ. ಸೊ ಇಲ್ಲಿ ಮಶ್ರೂಮ್ ಬರೋದಿಕ್ ರೆಡಿ ಇದೆ ಅದು. ಸೊ ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ಇಲ್ಲಿ ಜಾಗ ಮಾಡ್ಕೊಡ್ತೀನಿ. ಬ್ಲೇಡ್ ಅಲ್ಲಿ ಒಂದ್ ಸಣ್ಣದಾಗಿ ಇಲ್ಲಿ ಕುಯ್ದ್ರೆ ಸೊ ಆ ಜಾಗದಿಂದ ಇದು ಬೆಳ್ಕೊಂಡು ಹೊರಗಡೆ ಬರುತ್ತೆ. ಓಕೆ. ಇಲ್ಲೆಲ್ಲ ವೈಟ್ ಆಗಿದೆ ಅಲ್ಲ, ಸೊ ಅದೆಲ್ಲ ಮಶ್ರೂಮ್ ಮಶ್ರೂಮ್ ಗ್ರೋ ಆಗ್ತಾ ಇರೋದು. ಹೌದು, ಅದೆಲ್ಲ ಗ್ರೋ ಆಗ್ತಿರೋದು ಒಳಗಡೆ.